ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನುವಂತಹ ಒಂದು ಪ್ರದೇಶ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಇರುವಂಥದ್ದು. ಇಲ್ಲಿ ಪ್ರವಾಸಿಗರ ಮೇಲೆ ಉಗ್ರರು ಏಕಾಏಕಿ ದಾಳಿಯನ್ನು ನಡೆಸಿ 26 ಪ್ರವಾಸಿಗರ ಜೀವವನ್ನು ತೆಗೆದಿರುವಂಥದ್ದು. ಆ ಮೂಲಕ ಇಡೀ ದೇಶಾದ್ಯಂತ ಸಾಕಷ್ಟು ವಿರೋಧ ವ್ಯಕ್ತವಾಗ್ತಿದೆ. ಭಾರತ ಈ ಬಗ್ಗೆ ಪಾಕಿಸ್ತಾನಕ್ಕೆ ತಕ್ಕ ಶಿಕ್ಷೆಯನ್ನು ಕೊಡಬೇಕು, ತಕ್ಕ ಶಾಸ್ತಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಗುಗಳು ಕೂಡ ಕೇಳಿಬರ್ತಾಯಿದೆ. ಇದರ ಬೆನ್ನಲ್ಲೇ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭದ್ರತಾ ಕ್ಯಾಬಿನೆಟ್ ಸಭೆಯೂ ಕೂಡ ನಡೆಸಲಾಯಿತು. ಆ ಒಂದು ಸಭೆಯಲ್ಲಿ ಸುಮಾರು 5 ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳಲಾಯಿತು. ಇದರಲ್ಲಿ ಪ್ರಮುಖವಾದಂಥದ್ದು ಸಿಂಧು ಒಪ್ಪಂದವನ್ನು ರದ್ದು ಮಾಡುವಂತಹ ವಿಚಾರ. ಗೃಹ ಸಚಿವ ಅಮಿತ್ ಶಾ, ವಿದೇಶಾಂಗ ಸಚಿವ ಜೈಶಂಕರ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಸೇರಿದಂತೆ ಪ್ರಮುಖರು ಈ ಒಂದು ಸಭೆಯಲ್ಲಿ ಅಂದರೆ ಈ ಒಂದು ಭದ್ರತಾ ಕ್ಯಾಬಿನೆಟ್ನಲ್ಲಿ ಭಾಗಿಯಾಗಿದ್ದರು. ಆ ಒಂದು ಕ್ಯಾಬಿನೆಟ್ನಲ್ಲಿ ಈ ಪ್ರಮುಖವಾದಂಥ 5 ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ. ಅದರಲ್ಲಿ ಪ್ರಮುಖವಾದಂತಹ ನಿರ್ಧಾರ ಅಂತಂದರೆ ಸಿಂಧು ಒಪ್ಪಂದವನ್ನು ರದ್ದು ಮಾಡಿರುವಂಥದ್ದು. ಹಾಗಿದ್ರೆ ಸಿಂಧು ಒಪ್ಪಂದ ಅಂತಂದರೆ ಏನು? ಇದು ಪಾಕಿಸ್ತಾನದ ಮಟ್ಟಿಗೆ ಎಷ್ಟರ ಮಟ್ಟಿಗೆ ಪ್ರಾಮುಖ್ಯತೆಯನ್ನು ಹೊಂದಿದೆ? ಸೊ ಈ ಒಂದು ಒಪ್ಪಂದ ಆಗಿದ್ದಾದರೂ ಹೇಗೆ? ಒಪ್ಪಂದದ ಆಗಿರುವಂತಹ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಈ ಒಂದು ಸಿಂಧು ನದಿಯಿಂದನೇ ಯಾವ ರೀತಿಯಾದಂತಹ ತನ್ನ ಆರೋಗ್ಯ ಆಗಿರ್ಬೋದು, ತನ್ನ ಬೊಕ್ಕಸವನ್ನು ತುಂಬಿಸ್ಕೊಳ್ತಾ ಇದೆ, ಇವೆಲ್ಲವನ್ನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ಕೊನೆಯವರೆಗೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ. 1960ರಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಒಂದು ಒಪ್ಪಂದ ನಡೆಯುತ್ತೆ. ಅದೇ ಸಿಂಧು ನದಿಯ ಒಪ್ಪಂದ, ಅಂದರೆ ಸಿಂಧು ಜಲ ಒಪ್ಪಂದ ಅಂತ ಹೇಳಿಬಿಟ್ಟು ದೇಶದ 2 ಅಂದರೆ ಏಷ್ಯಾದ 2 ದೇಶಗಳ ನಡುವೆ ಗಡಿಯಾಚೆ ಆಗಿರುವಂತಹ ನೀರು ಹಂಚಿಕೆ ವಿಚಾರದಲ್ಲಿ ಆಗಿರುವಂತಹ ಏಕೈಕ ಒಪ್ಪಂದ ಅಂತಂದರೆ ಅದು ಸಿಂಧು ಜಲ ಒಪ್ಪಂದ ಅನ್ನುವಂಥದ್ದು. ಸಿಂಧು ನದಿಯ ನೀರು ಒಪ್ಪಂದ ಪ್ರಕಾರ ವಿಶ್ವದ ಅತ್ಯಂತ ಯಶಸ್ವಿ ನೀರು ಹಂಚಿಕೆ ಪ್ರಯತ್ನಗಳಲ್ಲಿ ಒಂದು ಅಂತ ಹೇಳಿಬಿಟ್ಟು 1960ರಿಂದನೂ ಕೂಡ ಅದನ್ನು ಪರಿಗಣನೆ ಮಾಡಲಾಗಿರುವಂಥದ್ದು. ಅಂದಿನ ಪ್ರಧಾನಮಂತ್ರಿ ಆಗಿದ್ದಂತಹ ನೆಹರು ಮತ್ತು ಪಾಕಿಸ್ತಾನದ ಫೀಲ್ಡ್ ಮಾರ್ಷಲ್ ಆಗಿದ್ದಂತಹ ಮೊಹಮ್ಮದ್ ಅಯೂಬ್ ಖಾನ್ ಅವರು ಈ ಒಂದು ಒಪ್ಪಂದಕ್ಕೆ ವಿಶ್ವಸಂಸ್ಥೆಯ ಸಮ್ಮುಖದಲ್ಲಿ ಸಹಿಯನ್ನು ಹಾಕಿದರು. ಸುದೀರ್ಘವಾದಂತಹ 9 ವರ್ಷಗಳ ಕಾಲ ಮಾತುಕತೆಯ ಬಳಿಕ ಉಭಯ ದೇಶಗಳು ಈ ಒಂದು ಒಪ್ಪಂದಕ್ಕೆ ಒಂದು ಸಮ್ಮತಿಯನ್ನು ಕೂಡ ಸೂಚಿಸಿದ್ವು. ಒಪ್ಪಂದದ ವೇಳೆ ಭಾರತ ಮತ್ತು ಪಾಕಿಸ್ತಾನ ದೇಶಗಳು ನದಿ ನೀರನ್ನು ಹೇಗೆ ಬಳಸ್ಕೊಳ್ಬೇಕು ಅನ್ನುವಂತಹ ಒಂದು ನಿಯಮವನ್ನು ಕೂಡ ಆ ಒಂದು ಒಪ್ಪಂದದಲ್ಲಿ ರೂಪಿಸಲಾಗಿತ್ತು. ಒಪ್ಪಂದದ ಪ್ರಕಾರ ಪೂರ್ವ ನದಿಗಳ ನೀರನ್ನು ಭಾರತ ಹಾಗೆಯೇ ಪಶ್ಚಿಮ ನದಿಗಳ ನೀರನ್ನು ಪಾಕಿಸ್ತಾನ ಹೆಚ್ಚಾಗಿ ಬಳಸ್ಬೋದು ಅನ್ನುವಂತಹ ಒಂದು ಉಲ್ಲೇಖ ಆ ಒಂದು ಒಪ್ಪಂದದಲ್ಲಿ ಇತ್ತು. ಭಾರತ ಪಶ್ಚಿಮ ನದಿಗಳ ಮೇಲೆ ಜಲವಿದ್ಯುತ್ ಯೋಜನೆಗಳನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ತೀರ್ಮಾನ ಆವಾಗಲೇ ಆಗಿತ್ತು. ಸೊ ಹಾಗಾಗಿ ಪಶ್ಚಿಮ ನದಿಗಳ ಮೇಲೆ ಜಲವಿದ್ಯುತ್ ಯೋಜನೆಯನ್ನು ಭಾರತ ಮಾಡಿಕೊಂಡಿದೆ. ಸಿಂಧು ನದಿ ಒಪ್ಪಂದದ ಪ್ರಕಾರ ಭಾರತಕ್ಕೆ ಪೂರ್ವ ನದಿಗಳಾದಂತಹ ಸಟ್ಲೇಜ್, ಬಿಯಾಸ್ ಮತ್ತು ರಾವಿ ನದಿಗಳ ನೀರನ್ನು ಬಳಸ್ಕೊಳ್ಬೇಕು. ಸುಮಾರು 33 ಮಿಲಿಯನ್ ಎಕರೆ ಫೀಟ್ ಅಂದರೆ MAF ಅಂದರೆ ಫೀಟ್ ಅಷ್ಟು ನೀರನ್ನು ಭಾರತ ಬಳಸ್ಕೊಳ್ಬೋದು. ಪಾಕಿಸ್ತಾನಕ್ಕೆ ಸೇರಿದಂತಹ ಪಶ್ಚಿಮ ನದಿಗಳಾದಂತಹ ಸಿಂಧು, ಝೀಲಂ ಮತ್ತು ಚೆನಾಬ್ ನದಿಗಳ ನೀರನ್ನು ಪಾಕಿಸ್ತಾನ ಬಳಸ್ಬೋದಾಗಿತ್ತು. ಸುಮಾರು 135 ಮಿಲಿಯನ್ ಎಕರೆ ಫೀಟ್ ನೀರನ್ನು ಪಾಕಿಸ್ತಾನ ಬಳಕೆ ಮಾಡ್ಕೊಳ್ಬೋದಾಗಿತ್ತು. ಅಂದರೆ ಆ ಒಂದು ಒಪ್ಪಂದದ ಪ್ರಕಾರ ಸುಮಾರು 62 ವರ್ಷಗಳ ಹಿಂದೆ ಸಹಿ ಹಾಕಿದ್ದಂತಹ ಸಿಂಧು ಜಲ ಒಪ್ಪಂದದ ಅಡಿಯಲ್ಲಿ ಭಾರತ ಸಿಂಧು ಮತ್ತು ಅದರ ಉಪನದಿಗಳಿಂದ 19.5% ನೀರನ್ನು ಬಳಕೆ ಮಾಡ್ಕೊಳ್ಬೋದು ಅನ್ನುವಂಥದ್ದಾಗಿತ್ತು. ಅಂದರೆ ಈ ಒಂದು ಒಪ್ಪಂದದ ಪ್ರಕಾರ 20% ನೀರು ಭಾರತ, 80% ನೀರನ್ನು ಪಾಕಿಸ್ತಾನ ಬಳಕೆಯನ್ನು ಮಾಡಿಕೊಳ್ಳುವಂಥ ಕೆಲಸ ಆಗ್ತಾಯಿತ್ತು. ಪಾಕಿಸ್ತಾನದ 65% ಭೂಪ್ರದೇಶ ಇದೆಯಲ್ಲ, ಅಂದರೆ ಕೃಷಿಯ ಭೂಪ್ರದೇಶ ಇದೆಯಲ್ಲ, ಅದು ಸಿಂಧು ಮತ್ತು ಅದರ ಉಪನದಿಗಳ ಮೇಲೇ ಅವಲಂಬಿತ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪಾಕಿಸ್ತಾನದಲ್ಲಿ 90% ಆಹಾರ ಪದಾರ್ಥಗಳಿದೆಯಲ್ಲ, ಅದು ಬೆಳೀತಾ ಇರುವಂಥದ್ದು ಈ ಒಂದು ಸಿಂಧು ಮತ್ತು ಅದರ ಉಪನದಿಗಳಿಂದನೇ. 68% ಪಾಕಿಸ್ತಾನದ 68% ಗ್ರಾಮೀಣ ಪ್ರದೇಶದ ಜನಸಂಖ್ಯೆ ಇದೆಯಲ್ಲ, ಅದು ಸಿಂಧು ನದಿಯ ನೀರಿನ ಮೇಲೇ ಅವಲಂಬಿತ ಆಗಿದೆ. ಈ ಹಿಂದೆ 1965 ಆಗಿರ್ಬೋದು, 1971 ಮತ್ತು 1999ರಲ್ಲಿ ಯುದ್ಧ ಆದಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಸಿಂಧು ಜಲ ಒಪ್ಪಂದಕ್ಕೆ ಯಾವುದೇ ರೀತಿಯಾದಂತಹ ಧಕ್ಕೆಯನ್ನು ಭಾರತ ಮಾಡಿರಲಿಲ್ಲ. ಒಪ್ಪಂದದ ಪ್ರಕಾರ ನೀರನ್ನು ಬಿಡುವಂಥ ಕೆಲಸವನ್ನು ಮಾಡಿತ್ತು. 2016ರಲ್ಲಿ ಉರಿ ದಾಳಿ ಆದ ನಂತರನೂ ಕೂಡ ಭಾರತ ಸಿಂಧು ಜಲ ಒಪ್ಪಂದವನ್ನು ರದ್ದು ಮಾಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಬೆದರಿಕೆಯನ್ನು ಹಾಕಿತ್ತು. ಆ ಸಂದರ್ಭದಲ್ಲಿ ಪ್ರಧಾನಿ ಮೋದಿ ಒಂದು ಮಾತನ್ನು ಹೇಳಿದರು, ರಕ್ತ ಮತ್ತು ನೀರು ಎರಡನ್ನೂ ಒಟ್ಟಿಗೆ ಹರಿಸೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ಟು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಆದರೆ
ಎಚ್ಚರಿಕೆಯನ್ನು ಕೊಟ್ಟಿತ್ತು ಭಾರತ ಅನ್ನೋದು ಬಿಟ್ಟರೆ ಈ ಒಂದು ಒಪ್ಪಂದವನ್ನು ರದ್ದು ಮಾಡುವಂಥ ಕೆಲಸವನ್ನು ಮಾಡಿರಲಿಲ್ಲ. ಆದರೆ ಯಾವಾಗ ಪಾಕಿಸ್ತಾನದ ಪೋಷಿತ ಉಗ್ರರು ಭಾರತದ ಗಡಿಗೆ ಬಂದು, ಅದರಲ್ಲೂ ಕಾಶ್ಮೀರದಲ್ಲಿ ಬಂದು ಪ್ರವಾಸಿಗರ ಮೇಲೆ ಏಕಾಕಿ ಗುಂಡಿನ ದಾಳಿಯನ್ನು ಮಾಡಿದ್ರಲ್ವಾ, ಅದಾದ ಬಳಿಕ ಈಗ ಒಪ್ಪಂದವನ್ನು ರದ್ದು ಮಾಡುವಂಥ ಕೆಲಸವನ್ನು ಕೆಲಸ ಅನ್ನೋದಕ್ಕಿಂತ ಒಂದು ತೀರ್ಮಾನವನ್ನು ಮಾಡಿದೆ. ಸೊ ಹಾಗಿದ್ರೆ ಈಗ ಒಪ್ಪಂದ ರದ್ದು ಆಗಿರೋದ್ರಿಂದ ಭಾರತ ಈ ಒಂದು ತೀರ್ಮಾನವನ್ನು ಕೈಗೊಂಡಿದೆಯಲ್ಲ, ಸೊ ಪಾಕಿಸ್ತಾನ ಏನು ಮಾಡ್ಬೋದು ಅನ್ನುವಂಥ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವಿಸುತ್ತೆ. ಸದ್ಯಕ್ಕೆ ಒಂದಷ್ಟು ಅಂಕಿಅಂಶಗಳಾಗಿರ್ಬೋದು, ಒಂದಷ್ಟು ಮಾಹಿತಿ ಆಧರಿಸಿ ನಾನು ಹೇಳ್ತಾ ಹೋಗೋದಾದರೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಅಥವಾ ಶಾಶ್ವತ ಮಧ್ಯಸ್ಥಿಕೆ ನ್ಯಾಯಾಲಯವನ್ನು ಪಾಕಿಸ್ತಾನ ಸಂಪರ್ಕ ಮಾಡುವಂಥ ಒಂದು ಸಾಧ್ಯತೆಗಳು ಇರುವಂಥದ್ದು. ಇದ್ರ ಜೊತೆಗೆ ರಾಜತಾಂತ್ರಿಕವಾಗಿ ಆಯ್ಕೆಗಳಿರುವಂತಹ ವಿಶ್ವ ಬ್ಯಾಂಕ್ನ ಹಸ್ತಕ್ಷೇಪವನ್ನು ಕೂಡ ಪಾಕಿಸ್ತಾನ ಕೋರುವಂಥ ಸಾಧ್ಯತೆಗಳಿದ್ದಾವೆ. ಚೀನಾ ಮತ್ತು IOC ನಂತಹ ಮಿತ್ರ ರಾಷ್ಟ್ರಗಳಿಂದ ಬೆಂಬಲವನ್ನು ಪಾಕಿಸ್ತಾನ ಪಡೆಯುವಂಥ ಸಾಧ್ಯತೆಗಳು ಇರುವಂಥದ್ದು. ಆದರೆ ಈ ಎಲ್ಲ ವಿಚಾರಗಳಲ್ಲಿ ಪಾಕಿಸ್ತಾನ ಯಾವುದೇ ಹೆಜ್ಜೆಯನ್ನು ಇಟ್ಟರೂ ಕೂಡ ಅಲ್ಲಿ ಪಾಕಿಸ್ತಾನಕ್ಕೆ ಜಯ ಸಿಗುತ್ತೆ ಅಥವಾ ಯಶಸ್ಸು ಸಿಗುತ್ತೆ ಅನ್ನುವಂಥದ್ದನ್ನು ನಾವು ಹೇಳೋಕ್ಕಾಗೋದಿಲ್ಲ. ಕಾರಣ, ವಿಶ್ವಸಂಸ್ಥೆ ಈ ಹಿಂದೆಯಿಂದಲೂ ಕೂಡ ವಿಶ್ವಸಂಸ್ಥೆಯಲ್ಲಿ ಭಾರತ ಪಾಕಿಸ್ತಾನ ಉಗ್ರ ದಾಳಿಯನ್ನು ಪೋಷಣೆ ಮಾಡ್ತಾನೆ ಬರ್ತಾ ಇದೆ ಅನ್ನುವಂತಹ ಒಂದು ಆರೋಪವನ್ನು ಮಾಡ್ತಾನೆ ಬರ್ತಾಯಿತ್ತು. ಸೊ ಈಗ ಈ ಒಂದು ದಿಟ್ಟ ಹೆಜ್ಜೆಯನ್ನು ಭಾರತ ಇಟ್ಟಿದ್ರೂ ಕೂಡ ಪಾಕಿಸ್ತಾನ ಅಂತಾರಾಷ್ಟ್ರೀಯ ನ್ಯಾಯಾಲಯ ಆಗಿರ್ಬೋದು ಅಥವಾ ವಿಶ್ವಸಂಸ್ಥೆ ಆಗಿರ್ಬೋದು, ಎಲ್ಲೇ ಹೋದರೂ ಕೂಡ ಅಲ್ಲಿ ಪಾಕಿಸ್ತಾನಕ್ಕೆ ಜಯ ಸಿಗೋದು ಕಡಿಮೆ ಅನ್ನುವಂಥದ್ದು ರಾಜಕೀಯ ವಿಶ್ಲೇಷಕರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ ಇದೀಗ ಸಿಂಧು ನದಿಯ ಒಪ್ಪಂದ ರದ್ದಾಗಿದೆ. ಸೊ ಹಾಗಿದ್ರೆ ಪಾಕಿಸ್ತಾನದಲ್ಲಿ ಏನೆಲ್ಲ ಆಗ್ಬೋದು, ಏನೆಲ್ಲ ಬೆಳವಣಿಗೆ ಅನ್ನೋದಕ್ಕಿಂತ ಯಾವ ರೀತಿಯಾಗಿ ಪಾಕಿಸ್ತಾನ ಪರಿತಪಿಸ್ಬೋದು ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದರೆ, ನಾನು ಆಗಲೇ ಹೇಳದಂತೆ ಸುಮಾರು 80% ನೀರಾವರಿ ಭೂ ಪ್ರದೇಶ ಇದೆಯಲ್ಲ, ಅದು ಸಿಂಧು ನದಿ ಮತ್ತು ಅದರ ಉಪನದಿಗಳಿಂದಲೇ ಅವಲಂಬಿತ ಆಗಿದೆ. ಗೋಧಿ, ಅಕ್ಕಿ ಮತ್ತು ಹತ್ತಿಯಂತಹ ಪ್ರಮುಖವಾದಂತಹ ಬೆಳೆಗಳಿದಾವಲ್ಲ, ಅದರ ಇಳುವರಿ ಸಿಂಧು ನದಿ ಅಂದರೆ ನೀರು ಹಂಚಿಕೆ ಆಗಲಿಲ್ಲ ಅಥವಾ ನೀರು ಪೂರೈಕೆ ಆಗಲಿಲ್ಲ ಅಂತಂದರೆ ಅದರ ಇಳುವರಿನೂ ಕೂಡ ಕಡಿಮೆ ಆಗುವಂಥ ಸಾಧ್ಯತೆಗಳಿದೆ. ದೇಶದ GDP ಮೇಲೆ ಹೊಡೆತ ಬರುತ್ತೆ. ಆಹಾರದ ಕೊರತೆಯಲ್ಲಿ ಕೂಡ, ಉತ್ಪಾದನೆಯಲ್ಲೂ ಕೂಡ ಕೊರತೆ ಆಗುವಂಥ ಸಾಧ್ಯತೆಗಳಿದ್ದಾವೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನದಲ್ಲಿ ಅಂತರ್ಜಲ ಸಮಸ್ಯೆ ಉದ್ಭವ ಆಗುವಂಥ ಸಾಧ್ಯತೆಗಳು ಇರುವಂಥದ್ದು. ಭೂಮಿಯ ಲವಣಾಂಶನೂ ಕೂಡ ಕಡಿಮೆ ಆಗುತ್ತೆ. ಕಡಿಮೆ ನೀರಾವರಿಯಿಂದ ಲವಣಾಂಶಗಳ ಸಮಸ್ಯೆ ಇನ್ನಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆಗಳಿದೆ. 43% ಕೃಷಿ ಯೋಗ್ಯವಾದಂತಹ ಭೂಮಿ ಇದೆಯಲ್ಲ, ಅಂದರೆ ಸಿಂಧು ನದಿ ಮತ್ತು ಅದರ ಉಪನದಿಗಳಿಂದ 80% ನೀರಾವರಿ ಭೂಮಿ ಇದ್ದರೆ ಅದರಲ್ಲಿ ಕೃಷಿಗೆ ಯೋಗ್ಯವಾಗಿ ಇರುವಂತಹ ಭೂಮಿ 43%. ಅದರ ಮೇಲೆ ನೇರವಾದಂಥ ಒಂದು ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ವಿದ್ಯುತ್ ಪೂರೈಕೆ ಮಾಡುವಂತಹ ತಬೇರ್ಲಾ ಮತ್ತು ಮಂಗ್ಲಾ ಅಣೆಕಟ್ಟುಗಳಿದ್ದಾವಲ್ಲ, ಅಲ್ಲಿ ಜಲವಿದ್ಯುತ್ ಉತ್ಪಾದನೆ ಕಡಿಮೆ ಆಗುವಂಥ ಸಾಧ್ಯತೆಗಳು ಇದೆ. ಗ್ರಾಮೀಣ ಉದ್ಯೋಗದ ಮೇಲೆ ಪರಿಣಾಮ ಬೀರುವಂಥ ಸಾಧ್ಯತೆಗಳಿದ್ದಾವೆ. ಲಾಹೋರ್ ಮತ್ತು ಕರಾಚಿಯಂತಹ ನಗರಗಳಿಗೆ ಹೆಚ್ಚಿನ ಜನರು ವಲಸೆ ಹೋಗುವಂಥ ಸಾಧ್ಯತೆಗಳಿದ್ದಾವೆ. ಅಂದರೆ ಆ ಪ್ರಮುಖವಾದಂಥ ನಗರಗಳ ಮೇಲೆ ಹೆಚ್ಚು ಒತ್ತಡ ಆಗುವಂಥ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಬಾಸ್ಮತಿ ಅಕ್ಕಿ ಆಗಿರ್ಬೋದು, ಹಾಗೆಯೇ ಜವಳಿಗಳಂತಹ ಕೃಷಿ ರಫ್ತು ಇದೆಯಲ್ಲ, ಅದು ಕೂಡ ಕುಗ್ಗುವಂಥ ಸಾಧ್ಯತೆಗಳಿದ್ದಾವೆ. ವಿದೇಶಿ ವಿನಿಮಯ ಸಂಗ್ರಹ ಮೇಲೆ ನೇರವಾದಂಥ ಒಂದು ಪರಿಣಾಮವನ್ನು ಕೂಡ ಬೀರುವಂಥ ಸಾಧ್ಯತೆಗಳಿದ್ದಾವೆ. ರೂಪಾಯಿ ಮೌಲ್ಯ ಇದೆಯಲ್ಲ, ಅದು ದುರ್ಬಲವಾಗುವಂತಹ ಸಾಧ್ಯತೆಗಳು ಇದ್ದಾವೆ. ಸಿಂಧು ನದಿಯಿಂದ ನೀರು ಪೂರೈಕೆ ಆಗುವಂಥದ್ದು ಕಡಿಮೆ ಆಯಿತು ಅನ್ನುವಂಥದ್ದಾದರೆ ಪಾಕಿಸ್ತಾನ ಅಂದರೆ ಕಡಿಮೆ ನೀರಿನಲ್ಲಿ ಬೆಳೆಯುವ ಸಾಮರ್ಥ್ಯ ಇರುವಂತಹ ರಾಗಿಯನ್ನು, ಈ ಒಂದು ಬೆಳೆಯನ್ನು ಹೆಚ್ಚು ಬೆಳೆಯಲಿಕ್ಕೆ ತೀರ್ಮಾನ ಮಾಡುವಂಥ ಸಾಧ್ಯತೆಗಳು ಇರುವಂಥದ್ದು. ಪಾಕಿಸ್ತಾನ ಭಾರತದ ಮೇಲೆ ಈ ರೀತಿಯಾದಂತಹ ಒಂದು ದಾಳಿ ಮಾಡುವಂತಹ ಮೂಲಕ ತನ್ನ ತಲೆಯ ಮೇಲೆ ತಾನೇ ಚಪ್ಪಡಿ ಕಲ್ಲು ಎಳೆದುಕೊಳ್ಳುವಂಥ ಕೆಲಸವನ್ನು ಮಾಡಿದೆ. ಸೊ ಇದೀಗ ಭಾರತ ರಾಜತಾಂತ್ರಿಕವಾಗಿ ಒಂದು ಮರ್ಮಾಘಾತವನ್ನು ಕೊಡುವಂಥ ಕೆಲಸವನ್ನು ಮಾಡಿದೆ. ಅದಕ್ಕೆ ಪಾಕಿಸ್ತಾನವೂ ಒಂದು ರೀತಿ ರಾಜತಾಂತ್ರಿಕವಾಗಿಯೇ ಒಂದು ಪಾನನ್ನು ಮೂವ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಇದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನುವಂಥದ್ದನ್ನು. ಸೊ ಸದ್ಯಕ್ಕೆ ಈಗ ಭಾರತ ಕೈಗೊಂಡಿರುವಂತಹ ಒಂದು ರಾಜತಾಂತ್ರಿಕ ತೀರ್ಮಾನಗಳಿಂದಾಗಿ ಪಾಕಿಸ್ತಾನದಲ್ಲಿ ಮತ್ತೆ ಆಹಾರದ ಕೊರತೆ ಆಗಿರ್ಬೋದು, ಅಲ್ಲಿನ GDP ಮೇಲಾಗಿರ್ಬೋದು, ಜೊತೆಗೆ ಉದ್ಯೋಗ ಮೇಲಾಗಿರ್ಬೋದು, ಜೊತೆಗೆ ಯುವ ಸಮುದಾಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪಹಲ್ಗಾಮ್ ದಾಳಿಯ ಬಳಿಕ ಭಾರತ ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನು ರಾಜತಾಂತ್ರಿಕವಾಗಿ ಕೊಡುವಂಥ ಕೆಲಸವನ್ನು ಮಾಡಿದೆ. ಸೊ ಇದಕ್ಕೆ ಪಾಕಿಸ್ತಾನನೂ ಪ್ರತ್ಯುತ್ತರ ಕೊಡುವಂಥ ಕೆಲಸವನ್ನು ಮಾಡಿದರೂ ಕೂಡ ಅದು ಅಷ್ಟು ಯಶಸ್ಸು ಸಿಗುವಂಥದ್ದು ಅನುಮಾನ ಅನ್ನುವಂತಹ ಒಂದು ಮಾತುಗಳು ರಾಜಕೀಯ ವಿಶ್ಲೇಷಕರು ಮಾಡ್ತಿದ್ದಾರೆ. ಸೊ ಇದೀಗ ಭಾರತ ಕೈಗೊಂಡಿರುವಂತಹ ನಿರ್ಧಾರ ಅಥವಾ ತೀರ್ಮಾನಗಳ ಮೇಲೆ
ಪಾಕಿಸ್ತಾನ ಯಾವ ಒಂದು ನಡೆಯನ್ನು ಇಡುತ್ತೆ. ಈಗಾಗಲೇ ಗಡಿಗಳಲ್ಲಿ ಹೆಚ್ಚಿನ ಸೇನೆಯನ್ನು ನಿಯೋಜನೆ ಮಾಡುವಂಥ ಕೆಲಸವನ್ನು ಪಾಕಿಸ್ತಾನ ಮಾಡಿದೆ. ಭಾರತನೂ ಕೂಡ ಅದೇ ರೀತಿಯಾದಂತಹ ಒಂದು ಗಡಿಯಲ್ಲಿ ಸೇನೆಯನ್ನು ನಿಯೋಜನೆ ಮಾಡ್ತಾ ಇದೆ. ಸೊ ಭಾರತದ ವಿರುದ್ಧ ಪಾಕಿಸ್ತಾನ ಯುದ್ಧವನ್ನು ಘೋಷಣೆ ಮಾಡುತ್ತಾ ಅಥವಾ ಶಾಂತಿಯ ಸಂಕೇತವನ್ನು ಸಾರುವ ಮೂಲಕ ಮತ್ತೆ ನಾನು ಇಲ್ಲ ಭಾರತದ ಮುಂದೆ ಮಂಡಿಯೂರಿ ತನ್ನ ತಪ್ಪು ಅರಿವಾಯಿತು ಅನ್ನುವಂಥದ್ದನ್ನು ಒಪ್ಕೊಳ್ಳುತ್ತಾ ಅನ್ನುವಂಥದ್ದನ್ನು ಕಾದು ನೋಡೋಣ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.